teach the word of God in this Zoom platform. ಈ ಝೂಮ್ ಮಾಧ್ಯಮದ ಮುಖಾಂತರ ಪುನಃ ನಿಮ್ಮೊಟ್ಟಿಗೆ ದೇವರ ವಾಕ್ಯವನ್ನು ಹಂಚುವುದಕ್ಕೆ ನನಗೆ ಒಂದು ಭಾಗ್ಯವೇ ಸರಿ ಎಂಬುದಾಗಿ ನಾನು ಪರಿಗಣಿಸುತ್ತೇನೆ. Last session of our series of studies on man and sin. ಮನುಷ್ಯನ ಕುರಿತಾಗಿ ಮತ್ತು ಪಾಪದ ಕುರಿತಾಗಿ ಇರ್ತಕ್ಕಂಥ ಅಧ್ಯಯನಕ್ಕೆ ನಾವು ಬಂದಿದ್ದೇವೆ. ನಾವು ಕಡೆಯ ತರಗತಿಗೆ ನಾವು ಸೇರಿ ಬಂದಿದ್ದೇವೆ. I want to thank the assembly and the leaders of the assembly once again for inviting me for this particular meeting. ಈ ಒಂದು ಕೂಟಕ್ಕಾಗಿ ಪುನಃ ನಾನು ಸಭಿಕರಿಗೆ ನಾನು ವಂದನೆಗಳನ್ನು ತಿಳಿಸೋನಾಗಿದ್ದೇನೆ. ಈ ಕೂಟಕ್ಕಾಗಿ ನೀವು ಆಮಂತ್ರಣ ಮಾಡಿದ್ದಕ್ಕಾಗಿ ನಾನು ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. Today we are going to discuss about sin or hamartiology. ಈ ದಿನ ನಾವು ಪಾಪದ ಕುರಿತಾಗಿರುವ ಅಂಶವನ್ನು ನಾವು ನೋಡ್ಲಿಕ್ಕಿದ್ದೇವೆ. God created man in his image and likeness. ದೇವರು ಆತನ ಮನುಷ್ಯನನ್ನು ಆತನ ಸೃಷ್ಟಿ ಮಾಡಿದಾಗ ಆತನು ತನ್ನ ಒಂದು ಸ್ವಾರೂಪ್ಯದಲ್ಲಿ ಮತ್ತು ಹೋಲಿಕೆಗೆ ತಕ್ಕ ಹಾಗೆ ಆತನ ಸೃಷ್ಟಿ ಮಾಡಿದನು. Man committed sin. ಆದ್ರೆ ಮನುಷ್ಯನು ಪಾಪ ಮಾಡಿದನು. Understand this topic in a nutshell and systematic way. ಈ ಒಂದು ಅಧ್ಯಯನವನ್ನು ಸಹ ಮತ್ತು ಈ ಒಂದು ಪ್ರಸ್ತಾಪವನ್ನು ಸಹ ನಾವು ತುಂಬಾ ಕ್ರಮಬದ್ಧವಾಗಿ ನೋಡ್ಲಿಕ್ಕೆ ನಾವು ಪ್ರಯತ್ನ ಮಾಡೋಣ. We are going to discuss this subject with a few points. ನಾವು ಕೆಲವು ಅಂಶಗಳನ್ನು ತಿಳಿಸುತ್ತಾ ಈ ಒಂದು ಪ್ರಸ್ತಾಪವನ್ನು ಚರ್ಚಿಸೋಣವಾಗಿರೋಣ. Point number 1, the meaning of sin or definition of sin. ಮೊದಲನೇದಾಗಿರ್ತಕ್ಕಂಥ ಅಂಶ ಪಾಪದ ಅರ್ಥ. What is sin? ಪಾಪ ಎಂಬುದಾಗಿ ಹೇಳುವುದಾದ್ರೆ ಅದರ ಅರ್ಥವಾದರೂ ಏನು? Greek word used for sin is hamartia. ಹಮಾರ್ಟಿಯ ಎಂಬುದಾಗಿ ಗ್ರೀಕ್ ಭಾಷೆಯಲ್ಲಿ ಪಾಪಕ್ಕೆ ತಿಳಿಸುತ್ತಾರೆ. The meaning of the word is to miss the mark. ಅದರ ಅರ್ಥ ಏನೆಂಬುದಾಗಿ ಹೇಳುವುದಾದರೆ ಇರುವ ಮಟ್ಟವನ್ನು ತಲುಪದೆ ಇರ್ತಕ್ಕಂಥದ್ದು. Another word is parabasis. ಇನ್ನೊಂದು ಪದ ಉಂಟು, ಅದು ಪಾರಾಬೇಸಿಸ್ ಎಂಬುದಾಗಿ. The meaning of the word is to overstep for a forbidden line. Overstep a forbidden line. ದಾಟದೇ ಇರ್ತಕ್ಕಂಥ ಗೆರೆಯನ್ನು ದಾಟುವುದು ಎಂಬುದಾಗಿ. So missing the mark and overstep a forbidden line, that is the basic root meaning of the word sin. ಪಾಪದ ಅರ್ಥ, ಇದರ ಒಂದು ಎರಡು ಅರ್ಥವನ್ನು ನಾವು ನೋಡಿದ್ದೇವೆ. ಮೊದಲನೇದಾಗಿ ಇರುವ ಮಟ್ಟವನ್ನು ತಲುಪದೇ ಇರುವುದು ಮತ್ತು ದಾಟದೇ ಇರ್ತಕ್ಕಂಥ ಗೆರೆಯನ್ನು ದಾಟುವುದು. To define what is sin, we can say in a simple definition like this. ಸರಳ ಭಾಷೆಯಲ್ಲಿ ನಾವು ತಿಳಿಸಬೇಕಾದ್ರೆ ಪಾಪ ಎಂಬುದಾಗಿ Sin is any violation of perfect holiness of God. ದೇವರ ಸಂಪೂರ್ಣತೆಯ ಪರಿಶುದ್ಧತೆಯಿಂದ ಯಾವುದೇ ರೀತಿಯಾದ ವಕ್ರವೂ ಸಹ ಅದು ಪಾಪವಾಗಿದೆ. 1 John 3:4. ಯೋಹಾನ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 4ನೇ ವಚನ. We read sin is lawlessness. ಪಾಪ ಎಂಬುದಾಗಿ ಹೇಳುವುದಾದರೆ ಅದು ಅಧರ್ಮ. In Romans 3:23. ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 23ನೇ ವಚನ ನೋಡುವಾಗ we read all have sinned and fall short of the glory of God. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. The meaning of or definition of sin is any violation of the perfect holiness of God. ಇದರಿಂದ ನಾವು ತಿಳಿದುಕೊಳ್ಳುವ ಸಂಗತಿ ಏನಂದ್ರೆ ಪಾಪ ಎಂಬುದಾಗಿ ಹೇಳುವಾಗ ದೇವರ ಸರ್ವ ಪರಿಶುದ್ಧತೆಯಿಂದ ವಕ್ರವಾಗಿ ಹೋಗುವುದು ಅದು ಪಾಪವಾಗಿದೆ. Now point number 2, the origin of sin. ಎರಡನೇದಾಗಿರ್ತಕ್ಕಂಥ ಅಂಶ ಪಾಪದ ಮೂಲ. Sin, the definition of sin or meaning of sin. ಪಾಪದ ಅರ್ಥವನ್ನು ನಾವು ಈಗಾಗಲೇ ನೋಡಿದ್ದೇವೆ. Now point number 2, the origin of sin. ಎರಡನೇದಾಗಿ ಪಾಪದ ಮೂಲ. In other words, how did sin begin? ಇನ್ನೊಂದು ವಿಧದಲ್ಲಿ ನಾವು ಹೇಳಬೇಕಾದ್ರೆ ಪಾಪವು ಅದು ಯಾವ ರೀತಿಯಾಗಿ ಪ್ರಾರಂಭವಾಯಿತು. So sin did not begin in God because he cannot sin. ಪಾಪವು ಅದು ದೇವರಲ್ಲಿ ಅದು ಪ್ರಾರಂಭವಾಗಲಿಲ್ಲ. ಕಾರಣ ಯಾಕಂದ್ರೆ ದೇವರು ಆತನು ಪಾಪ ಮಾಡುವುದಕ್ಕೆ ಸಾಧ್ಯವಿಲ್ಲ. As we study the word of God, ದೇವರ ವಾಕ್ಯವನ್ನು ಅಧ್ಯಯನ ಮಾಡುವಾಗ we can understand it is Lucifer who committed sin first. ಮೊದಲೇದಾಗಿ ಪಾಪ ಮಾಡಿದವನು ಲುಸಿಫರ್ನು.
In other words, he introduced sin into the universe. ಇನ್ನೊಂದು ವಿಧದಲ್ಲಿ ನಾವು ಹೇಳಬೇಕಾದ್ರೆ ವಿಶ್ವಕ್ಕೆ ಪಾಪದ ಪರಿಚಯ ಮಾಡಿದವನು ಲೂಸಿಫರನು. Lucifer was an angel. ಲೂಸಿಫರನು ಆತನು ದೂತನಾಗಿದ್ದನು. He was a high-ranking angel. ಮತ್ತು ದೇವದೂತರುಗಳಲ್ಲಿ ತುಂಬಾ ಉನ್ನತವಾದ ಸ್ಥಾನದಲ್ಲಿ ಆತನಿದ್ದನು. I want to just tell you two references where the fall of Satan is mentioned or Lucifer is mentioned. ಸೈತಾನನ ಒಂದು ಬೀಳ್ವಿಕೆ ಅಥವಾ ಲೂಸಿಫರ್ನ ಕುರಿತಾಗಿರ್ತಕ್ಕಂಥ 2 ವಚನ ಭಾಗಗಳು ನಿಮಗೆ ತಿಳಿಸ್ತೇನೆ. So we will not read and detail this subject because we don't have time to detail it. ಸಂಪೂರ್ಣವಾಗಿ ವಿವರವಾಗಿ ನೋಡುವುದಕ್ಕೆ ನಮಗೆ ಸಮಯವಿಲ್ಲ, ಎಲ್ಲಾ ವಚನ ಭಾಗಗಳನ್ನು ನೋಡುವುದಕ್ಕೆ ಸಾಧ್ಯವಿಲ್ಲ. And if someone is going to teach you the angelology, this subject will fall under that category. ದೇವದೂತರ ಶಾಸ್ತ್ರದ ಕುರಿತಾಗಿ ಯಾರಾದ್ರೂ ನಿಮಗೆ ಬೋಧನೆ ಮಾಡುವಾಗ ಈ ಒಂದು ಪ್ರಸ್ತಾಪವು ಸಹ ಅದರಲ್ಲಿ ಸ್ವಲ್ಪ ಮಟ್ಟಕ್ಕೆ ಬರುವುದಾಗಿದೆ. Since we are discussing sin, we need to know the origin of sin. That is the reason why I just mentioned here. ಆ ಪಾಪದ ಕುರಿತಾಗಿ ನಾವು ಅಧ್ಯಯನ ಮಾಡುವಾಗ ಪಾಪದ ಮೂಲವನ್ನು ಅರ್ಥ ಮಾಡಿಕೊಳ್ಳುವುದು ಸಹ ತುಂಬಾ ಪ್ರಾಮುಖ್ಯವಾದದ್ದು. ಅದಕ್ಕೆ ನಾನು ತಿಳಿಸ್ತಾ ಇದ್ದೇನೆ. So two references related to the fall of Satan. ಸೈತಾನನ ಬೀಳ್ವಿಕೆ ಇದರ ಕುರಿತಾಗಿ 2 ವಚನ ಭಾಗಗಳನ್ನು ನಾನು ತಿಳಿಸ್ತೇನೆ. Ezekiel chapter 28, 11 to 14. ಎಜೆಕಿಯೇಲನ ಗ್ರಂಥ 28ನೇ ಅಧ್ಯಾಯ, verse brother 11 to 14, 1-4. 11ನೇ ವಚನದಿಂದ 14ನೇ ವಚನ ತನಕ. Another passage, Isaiah chapter 14, 1-4, 12 to 15. ಇನ್ನೊಂದು ವಚನ ಭಾಗ ಯೆಶಾಯ ಬರೆದ ಪ್ರವಾದನ ಗ್ರಂಥ 14ನೇ ಅಧ್ಯಾಯ 12ನೇ ವಚನದಿಂದ 15ನೇ ವಚನ ತನಕ. As we read these passages, we can understand or we can see the fall of Satan there. ಈ ವಚನ ಭಾಗಗಳನ್ನು ನಾವು ಓದುವಾಗ ನಾವು ಸೈತಾನನ ಒಂದು ಬೀಳ್ವಿಕೆಯನ್ನು ನಾವು ನೋಡುತ್ತೇವೆ. The sin of Lucifer was the pride. ಸೈತಾನನ ಅಥವಾ ಲೂಸಿಫರ್ನ ಒಂದು ಪಾಪವು ಅದು ಜಂಬವಾಗಿತ್ತು. We can say like this. ಈ ರೀತಿಯಾಗಿ ನಾವು ತಿಳಿಸಬಹುದು. Lucifer introduced sin into the universe and man invited into the world. ಲೂಸಿಫರನು ವಿಶ್ವಕ್ಕೆ ಆತನು ಪಾಪದ ಪರಿಚಯವನ್ನು ಆತನು ಮಾಡಿದನು ಮತ್ತು ಮಾನವನು ಲೋಕಕ್ಕೆ ಈ ಒಂದು ಪಾಪವನ್ನು ತಂದನು. Satan is the one who tempted our first parents to commit sin. ನಮ್ಮ ಮೂಲ ಪಿತೃಗಳಾದಂತ ಆದಾಮ್ ಹವ್ವಳನ್ನು ಪಾಪಕ್ಕೆ ಬೀಳುವ ಹಾಗೆ ಪ್ರೇರೇಪಿಸಿದ್ದು ಅದು ಸೈತಾನನೇ ಆಗಿತ್ತು. We do not know the time of Lucifer's fall. ಲೂಸಿಫರ್ನ ಬೀಳ್ವಿಕೆಯ ಕುರಿತಾಗಿರ್ತಕ್ಕಂಥ ಸಮಯದ ಅವಧಿ ನಮಗೆ ತಿಳಿದಿಲ್ಲ. But it is clear that before the fall of human being, they were fallen. ಆದರೆ ಮನುಷ್ಯರು ಪಾಪದಲ್ಲಿ ಬೀಳುವುದಕ್ಕಿಂತ ಮುಂಚೆ ಆ ಸೈತಾನನು ಆತನ ಪಾಪದಲ್ಲಿ ಬಿದ್ದನು ಅಥವಾ ಲೂಸಿಫರ್ನು ಆತನ ಪಾಪದಲ್ಲಿ ಬಿದ್ದನು. Because he is the one who tempted our first parents. ನಮ್ಮ ಮೂಲ ಪಿತೃಗಳನ್ನು ಶೋಧನೆಗೆ ಒಳಪಡಿಸಿದ ಮನುಷ್ಯನು ಅದು ಸೈತಾನನೇ ಆಗಿತ್ತು ಅಥವಾ ಆ ವ್ಯಕ್ತಿಯು ಸೈತಾನನೇ ಆಗಿತ್ತು. So it was the Lucifer who was the leader in heaven who rebelled against God, and there were few angels also followed him in the rebellion against God. ದೇವರಿಗೆ ವಿರುದ್ಧವಾಗಿ ತಿರುಗಿ ಬಿದ್ದ ದೇವದೂತರ ಆ ಒಂದು ಸೈನ್ಯದಲ್ಲಿ ಲೂಸಿಫರನು ಆತನು ನಾಯಕನು ಆತನು ಆಗಿದ್ದನು ಮತ್ತು ಆ ಒಂದು ಬೀಳ್ವಿಕೆಯ ಸಂದರ್ಭದಲ್ಲಿ ಸೈತಾನನ ಹಿಂಬಾಲಕರು ಸಹ ಅವರು ದೊಬ್ಬಲ್ಪಟ್ಟರು. They were known as the fallen angels. ಅವರಿಗೆ ಬಿದ್ದು ಹೋದ ದೂತರು ಎಂಬುದಾಗಿ ಅವರಿಗೆ ಹೆಸರು. They are also known as demons. ಮತ್ತು ಅದೇ ಸಂದರ್ಭದಲ್ಲಿ ಅವರಿಗೆ ದೆವ್ವಗಳು ಎಂಬುದಾಗಿಯೂ ಸಹ ಹೆಸರುಂಟು. We see during the time of Jesus, so many people possessed by demons. ಕರ್ತನಾಗಿರುವ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಆತನು ಇದ್ದಾಗ ಅನೇಕ ಜನರಿಗೆ ದೆವ್ವ ಹಿಡಿದ ಒಂದು ಸ್ಥಿತಿಗತಿ ಇತ್ತೆಂಬುದಾಗಿ ನಾವು ಓದುತ್ತೇವೆ. So they are the they minister to Satan, the fallen angels. ಆ ಬಿದ್ದು ಹೋದ ದೂತರು ಅವರು ಸೈತಾನನ ಸೇವಕರು ಆಗಿದ್ದಾರೆ. Even today, the fallen angels are the workers of Satan. They accomplish their master's will on this earth. ಈ ದಿನವೂ ಸಹ ಆ ಒಂದು ಬಿದ್ದು ಹೋದ ದೂತರು ಅವರ ಯಜಮಾನರ ಚಿತ್ತವನ್ನು ನೆರವೇರಿಸುವವರಾಗಿದ್ದಾರೆ. ಆ ಯಜಮಾನನು ಸೈತಾನನಾಗಿದ್ದಾನೆ.
So when we discuss about the origin of sin, ಪಾಪದ ಮೂಲದ ಕುರಿತಾಗಿ ನಾವು ಅಧ್ಯಯನ ಮಾಡುವಾಗ we need to understand it is Lucifer who began sin, or that is where in him the sin started. ಲೂಸಿಫರ್ನಲ್ಲಿ ಈ ಒಂದು ಪಾಪವುದು ಪ್ರಾರಂಭವಾಯಿತು ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. But as far as the human beings are concerned, ಆದ್ರೆ ಮಾನವ ಕುಲದ ಕುರಿತಾಗಿ ನಾವು ಅಧ್ಯಯನ ಮಾಡುವಾಗ sin entered into this earth through in the Garden of Eden through Adam and Eve. ಪಾಪವು ಈ ಲೋಕಕ್ಕೆ ಪ್ರವೇಶ ಮಾಡಿದ್ದು ಅದು ಏದೇನ್ ತೋಟದಲ್ಲಿ ಅದು ಪ್ರಾರಂಭವಾಯಿತು ಮತ್ತು ಆದ ಮತ್ತು ಹವ್ವಳ ಮುಖಾಂತರ ಅದು ಬಂತು. Hope that you are clear with this basic truth of origin of sin. ಈ ಒಂದು ಪಾಪದ ಮೂಲದ ಕುರಿತಾಗಿರ್ತಕ್ಕಂಥ ಮೂಲತವಾದ ಬೋಧನೆ ನಿಮಗೆ ತಿಳಿದಿದೆ ಎಂಬುದಾಗಿ ನಾನು ನಂಬುತ್ತೇನೆ. Now, point number 3. ಮೂರನೇದಾಗಿರುವ ಅಂಶ The consequence of sin. ಪಾಪದ ಪರಿಣಾಮ. The origin of sin, or meaning of sin. ಪಾಪದ ಅರ್ಥವನ್ನು ನಾವು ನೋಡಿದ್ದೇವೆ. Origin of sin. ಪಾಪದ ಮೂಲವನ್ನು ನಾವು ನೋಡಿದ್ದೇವೆ. Now, point number 3. The consequence of sin. ಮೂರನೇದಾಗಿರ್ತಕ್ಕಂಥ ಅಂಶ ಪಾಪದ ಪರಿಣಾಮ. The fall upon Lucifer. The consequence of Lucifer's sin. ಲೂಸಿಫರ್ನು ಆತನು ಮಾಡಿದ ಪಾಪದ ಪರಿಣಾಮವೇನು? We have already seen Lucifer was the first sinner. ನಾವು ಈಗಾಗಲೇ ನಾವು ನೋಡಿದ ಪ್ರಕಾರ ಲೂಸಿಫರ್ನು ಪಾಪ ಮಾಡಿದರಲ್ಲಿ ಮೊದಲನೆಯ ವ್ಯಕ್ತಿ ಆತನು ಆಗಿದ್ದನು. And he experienced the first terrible result of sin. ಮತ್ತು ಪಾಪದ ಭಯಂಕರವಾದ ಪರಿಣಾಮವನ್ನು ಎದುರಿಸುವುದಕ್ಕೆ ಆತನು ಮೊದಲನೆಯವನು ಆತನು ಆಗಿದ್ದನು. I told you he was a high-ranking angel who had a great position before God. ಆತನು ಪರಲೋಕದಲ್ಲಿ ಆತನು ಇದ್ದಾಗ ಆತನಿಗೆ ಉನ್ನತವಾದ ಒಂದು ಸ್ಥಾನವಿತ್ತು. But he lost his position because of his sin. ಆತನ ಪಾಪದ ದೆಸೆಯಿಂದ ತನ್ನ ಒಂದು ಸ್ಥಾನವನ್ನು ಆತನು ಕಳಕೊಂಡನು. And in the future, ಮತ್ತು ಭವಿಷ್ಯದಲ್ಲಿ he will be someday cast into the lake of fire forever. ಆತನನ್ನು ದಗದಗನೆ ಉರಿತಕ್ಕಂತ ಬೆಂಕಿಯ ಕೆರೆಗೆ ಆತನನ್ನು ದೊಬ್ಬಲ್ಪಡುವುದು. Actually, the hell is prepared for him. ನರಕ ಎಂಬುದಾಗಿ ಹೇಳುವಾಗ ಇದು ಸೈತಾನನಿಗೋಸ್ಕರ ಸಿದ್ಧಪಡಿಸಿದ ಸ್ಥಳವಾಗಿದೆ. These are the basic consequence or result of Lucifer's sin. ಇದು ಲೂಸಿಫರ್ನು ಮಾಡಿದ ಪಾಪದಲ್ಲಿ ತುಂಬಾ ಭಯಂಕರವಾದ ಒಂದು ಪರಿಣಾಮವಾಗಿತ್ತು. Lost his position. ತನ್ನ ಸ್ಥಾನವನ್ನು ಕಳಕೊಂಡನು. Now in the future he will be cast into the lake of fire. ಮತ್ತು ಭವಿಷ್ಯದಲ್ಲಿ ಆತನು ದಗದಗನೆ ಉರಿತಕ್ಕಂತ ಬೆಂಕಿಯ ಕೆರೆಗೆ ಆತನು ದಬ್ಬಲ್ಪಡುವವನಾಗಿದ್ದಾನೆ. Now the consequence of sin upon man. ಮನುಷ್ಯನ ಮೇಲೆ ಬಂದ ಒಂದು ಪಾಪದ ಪರಿಣಾಮವನ್ನು ನಾವು ನೋಡೋಣ. So there is a consequence for sin. ಈ ಒಂದು ಪಾಪಕ್ಕೆ ಒಂದು ಪರಿಣಾಮ ಉಂಟೆಂಬುದಾಗಿ ನಾವು ನೋಡುತ್ತೇವೆ. When Adam and Eve committed sin, ಆದ ಮತ್ತು ಹವ್ವಳು ಅವರು ಪಾಪ ಮಾಡಿದಾಗ so they also faced the consequence of sin. ಅವರು ಸಹ ಪಾಪದ ಪರಿಣಾಮವನ್ನು ಅವರು ಎದುರಿಸಿದರು. In other words, the all humanity is facing the consequence of sin. ಇನ್ನೊಂದು ವಿಧದಲ್ಲಿ ನಾವು ಹೇಳಬೇಕಾದ್ರೆ ಇಡೀ ಮಾನವ ಕುಲವು ಈ ಪಾಪದ ಪರಿಣಾಮವನ್ನು ಎದುರಿಸ್ತಾ ಉಂಟು. God said to Adam and Eve, if you eat a particular fruit of the tree, you shall die. ಈ ಮರದ ಹಣ್ಣನ್ನು ನೀವು ತಿಂದ ಕೂಡಲೇ ನೀವು ಸತ್ತೇ ಸಾಯುವಿರಿ ಎಂಬುದಾಗಿ ದೇವರು ಆತನು ಆದಾಮ್ ಹವ್ವಳಿಗೆ ಆತನು ತಿಳಿಸಿದನು. So in a one word we can say the consequence upon the sin of human being was death. ಇನ್ನೊಂದು ವಿಧದಲ್ಲಿ ನಾವು ಹೇಳಬೇಕಾದ್ರೆ ಮನುಷ್ಯರ ಮೇಲೆ ಬಂದ ಈ ಒಂದು ಪಾಪದ ಪರಿಣಾಮ ಎಂಬುದಾಗಿ ಹೇಳುವಾಗ ಅದು ಮರಣವೇ ಆಗಿತ್ತು. Because of sin, man becomes subjected to death. ಮನುಷ್ಯನ ಪಾಪದ ದೆಸೆಯಿಂದ ಆತನು ಮರಣಕ್ಕೆ ಈಡಾಗಿದ್ದಾನೆ. Now we need to understand what the scripture says about death. ಮರಣದ ಕುರಿತಾಗಿ ಸತ್ಯವೇದವು ನಮಗೆ ತಿಳಿಸುವ ಅಂಶವಾದರೂ ಏನು ಎಂಬುದಾಗಿ ನಾವು ಕಲಿಯಬೇಕು. There are 3 shades of this death. ಈ ಒಂದು ಮರಣದ ಕುರಿತಾಗಿ ನಾವು ನೋಡುವಾಗ ಇದರ ಕುರಿತಾಗಿ 3 ಬಣ್ಣಗಳು ಉಂಟು. One is spiritual death. ಮೊದಲನೇದಾಗಿ ಆತ್ಮಿಕ ಮರಣ. Some people say, Bible is wrong because God said when you eat the fruit of the tree you shall die, but they didn't die on that particular day.
ಕೆಲವರು ಈ ರೀತಿಯಾಗಿ ತಿಳಿಸ್ತಾರೆ, ಸತ್ಯವೇದ ಅದು ಸುಳ್ಳಾಡ್ತದೆ, ಯಾಕಂದ್ರೆ ದೇವರು ಆದಾಮ ಹವ್ವಳಿಗೆ ಹೇಳಿದ ಮಾತು, ಈ ಮರದ ಹಣ್ಣಿನನ್ನು ನೀವು ತಿಂದ ಕೂಡಲೇ ನೀವು ಸತ್ತೇ ಸಾಯುವಿರಿ. ಆದ್ರೆ ಅವ್ರು ತಿಂದರು, ಆದ್ರೆ ಅವ್ರು ಸಾಯಲಿಲ್ಲ. ಇದಕ್ಕೆ ದೇವರು ಹೇಳಿದ ಮಾತು ಸುಳ್ಳು ಎಂಬುದಾಗಿ ಕೆಲವರು ತಿಳಿಸ್ತಾರೆ. Therefore they say that the Bible is wrong. ಸತ್ಯವೇದವು ತಪ್ಪು ಎಂಬುದಾಗಿ ಅದರ ಆಧಾರದ ಮೇಲೆ ತಿಳಿಸ್ತಾರೆ. True that they did not die physically on that particular day. ಆ ಒಂದು ದಿನದಲ್ಲಿ ಅವರು ಶಾರೀರಿಕವಾಗಿ ಅವರು ಸಾಯಲಿಲ್ಲ. But we need to know the meaning of death. ಆದರೆ ಮರಣದ ಅರ್ಥವನ್ನು ನಾವು ತಿಳಿದುಕೊಳ್ಳಬೇಕು. The basic meaning of the word death means separation. ಮರಣದ ಅರ್ಥ ಏನೆಂಬುದಾಗಿ ನಾವು ನೋಡಬೇಕಾದರೆ, ಮರಣ ಎಂದರೆ ಪ್ರತ್ಯೇಕಿಸುವಿಕೆ. So keeping that in mind, we are trying to understand the three shades of death. The first one is spiritual death. ನಾವು ಈ ಒಂದು ಮರಣದ ನೆರಳುಗಳು ಅಥವಾ ಮರಣದ ವರ್ಣಗಳ ಕುರಿತಾಗಿ ನಾವು ನೋಡುತ್ತಾ ಇದ್ದೇವೆ. ಮೊದಲನೇದಾದದ್ದು ಆತ್ಮಿಕವಾದ ಮರಣ. Reference is Ephesians chapter 2 verse 1. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನದಲ್ಲಿ ಇದಕ್ಕೆ ಇರತಕ್ಕಂತ ವಾಕ್ಯ ಭಾಗವಾಗಿದೆ. In sin and trespasses. ನೀವು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದೀರಿ. What does it mean? ಅದರ ಅರ್ಥ ಏನು? All are separated from God because of sin. ಪಾಪದ ದೆಸೆಯಿಂದ ಎಲ್ಲರೂ ಸಹ ದೇವರಿಂದ ಪ್ರತ್ಯೇಕಿಸಲ್ಪಟ್ಟಿದ್ದಾರೆ. When Adam and Eve committed sin in the Garden of Eden, ಆದಾಮ್ ಮತ್ತು ಹವ್ವಳು ಏದೆನ್ ತೋಟದಲ್ಲಿ ಅವರು ಪಾಪ ಮಾಡಿದಾಗ they lost the fellowship with God. ದೇವರೊಟ್ಟಿಗೆ ಅವರಿಗಿದ್ದ ಅನ್ಯೋನ್ಯತೆಯನ್ನು ಅವರು ಕಳ್ಕೊಂಡರು. They were cast out from the Garden of Eden. ಏದೆನ್ ತೋಟದಿಂದ ಅವರನ್ನು ಹೊರಗಟ್ಟಿದರು. So that means there was a separation from God, from God. ಇದರಿಂದ ದೇವರಿಂದ ಅವರು ದೂರ ಹೋದ ಒಂದು ಸ್ಥಿತಿಗತಿ ಅವರ ಜೀವನದಲ್ಲಿ ಬಂತು. Spiritual death. ಅದು ಆತ್ಮಿಕ ಮರಣ. The second aspect of death is physical death. ಎರಡನೇದಾಗಿರ್ತಕ್ಕಂತ ಈ ಒಂದು ಮರಣದ ಒಂದು ಭಾಗ ಅದು ಶಾರೀರಿಕ ಮರಣ. Generally, when we think about death, this is the topic that comes to our mind. ನಾವು ಮರಣದ ಕುರಿತಾಗಿ ನಾವು ಸಾಧಾರಣವಾಗಿ ನಾವು ತಿಳಿಸುವಾಗ ಈ ಒಂದು ಅಂಶ ನಮ್ಮ ಮನಸ್ಸಿಗೆ ಬರ್ತದೆ. Physical death is basically separation of the body and from spirit. Or spirit from body. ದೇಹದಿಂದ ಆತ್ಮದ ಒಂದು ಪ್ರತ್ಯೇಕತೆಗೆ ಶಾರೀರಿಕವಾದ ಮರಣ ಎಂಬುದಾಗಿ ಅರ್ಥ. That is physical death. ಅದು ಶಾರೀರಿಕವಾದ ಮರಣ. So at the time of physical death also a separation is happening. ಶಾರೀರಿಕವಾದ ಮರಣದಲ್ಲಿಯೂ ಸಹ ಅಲ್ಲಿಯೂ ಸಹ ಒಂದು ಪ್ರತ್ಯೇಕಿಸುವಿಕೆ ಆಗುತ್ತಾ ಉಂಟು. Our spirit is separated from the body. ನಮ್ಮ ಆತ್ಮವು ಅದು ಶರೀರದಿಂದ ಅದು ಪ್ರತ್ಯೇಕಿಸಲ್ಪಡುವುದಾಗಿದೆ. That's the second aspect of death. ಇದು ಮರಣದ ಎರಡನೆಯ ಒಂದು ಭಾಗವಾಗಿದೆ. Third aspect is eternal death. ಮೂರನೇದಾಗಿರ್ತಕ್ಕಂಥ ಅಂಶವು ಅದು ನಿತ್ಯ ಮರಣ. Friends, ಅದಕ್ಕಿರುವ ವಾಕ್ಯ ಭಾಗ Revelation chapter 20 verse 6 and 14. ಪ್ರಕಟಣೆ ಪುಸ್ತಕ 20ನೇ ಅಧ್ಯಾಯ 6 ಮತ್ತು 14ನೇ ವಚನ. Revelation chapter 20 verse 6 and 14. 1-4. ಪ್ರಕಟಣೆ ಪುಸ್ತಕ 20ನೇ ಅಧ್ಯಾಯ 14ನೇ ವಚನ ಮತ್ತು 6ನೇ ವಚನ. For that, one reference for the physical death. ಶಾರೀರಿಕವಾದ ಮರಣಕ್ಕೆ ಒಂದು ವಾಕ್ಯ ಭಾಗ. This is 3:19. ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯ 19ನೇ ವಚನ. God says that you are taken from dust and you will be turned back to the dust. That is a physical death. Reference to physical death. ನೀವು ಮಣ್ಣಿನಿಂದ ನೀವು ತೆಗೆದುಕೊಳ್ಳಲ್ಪಟ್ಟಿದ್ದೀರಿ, ನೀವು ಮಣ್ಣಿಗೆ ಸೇರುವವರಾಗಿದ್ದೀರಿ ಎಂಬುದಾಗಿ ದೇವರು ಮನುಷ್ಯರಿಗೆ ಆತನು ತಿಳಿಸಿದನು. So there are so many references related to all these subjects. ಈ ಹೇಳ್ತಾ ಇರ್ತಕ್ಕಂಥ ಎಲ್ಲಾ ಪ್ರಸ್ತಾಪಗಳಿಗೂ ಸಹ ಅನೇಕ ವಚನ ಭಾಗಗಳು ಉಂಟು. But we are trying to just see one or two references to clarify our thought. ಆದ್ರೆ ನಮ್ಮ ಒಂದು ಅರ್ಥೈಸುವಿಕೆಯನ್ನು ಸ್ಪಷ್ಟೀಕರಿಸುವುದಕ್ಕೋಸ್ಕರ ಕೆಲವು ವಚನ ಭಾಗಗಳನ್ನು ನಾವು ನೋಡುತ್ತಾ ಇದ್ದೇವೆ. What is eternal death? ನಿತ್ಯ ಮರಣ ಎಂಬುದಾಗಿ ಹೇಳುವಾಗ ಅರ್ಥವೇನು? Eternal death means ನಿತ್ಯ ಮರಣ ಎಂಬುದಾಗಿ ಹೇಳುವಾಗ unsaved people are going to be separated from God forever and ever, and they are going to be in the hellfire. ರಕ್ಷಣೆ ಆಗದೇ ಇರುವ ಜನರು
ಅವರು ದೇವರನ್ನು ಅವರು ತಿರಸ್ಕಾರ ಮಾಡಿದವರವರಾಗಿದ್ದಾರೆ ಮತ್ತು ನಿತ್ಯ ನರಕವನ್ನು ಅನುಭವಿಸಲಿಕ್ಕಿದ್ದಾರೆ. That is eternal separation from God. ಇದು ದೇವರಿಂದ ಇರ್ತಕ್ಕಂಥ ನಿತ್ಯವಾದ ಪ್ರತ್ಯೇಕಿಸುವಿಕೆ. That is the consequence of sin upon man. That is death. ಮನುಷ್ಯನ ಮೇಲೆ ಬಂದಂತ ಪಾಪದ ಪರಿಣಾಮವೇ ಇದಾಗಿದೆ, ಅದು ಮರಣ. Basic meaning of the word death in the Bible is separation. ಸತ್ಯವೇದಕ್ಕೆ ಅನುಸಾರವಾಗಿ ಈ ಒಂದು ಮರಣದ ಒಂದು ಅರ್ಥ ಏನೆಂಬುದಾಗಿ ನಾವು ನೋಡುವುದಾದ್ರೆ ಅದು ಪ್ರತ್ಯೇಕಿಸುವಿಕೆ. Seen that there is a spiritual death. ಆತ್ಮಿಕ ಮರಣ ಉಂಟೆಂಬುದಾಗಿ ನಾವು ನೋಡಿದ್ದೇವೆ. Ephesians 2:1. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನ. There is a physical death. ಶಾರೀರಿಕವಾದ ಮರಣ ಉಂಟು. Genesis 3:19. ಆದಿಕಾಂಡ ಪುಸ್ತಕ 3:19. Third one, eternal death. ಮೂರನೇದಾಗಿ ನಿತ್ಯ ಮರಣ. Revelation chapter 20 verse 6 and 14. ಪ್ರಕಟಣೆ ಪುಸ್ತಕ 20ನೇ ಅಧ್ಯಾಯ 6ನೇ ವಚನ ಮತ್ತು 14ನೇ ವಚನ. So hope that you are clear with the consequence of sin. ಈ ಪಾಪದ ಒಂದು ಪರಿಣಾಮಗಳು ಏನೆಂಬುದಾಗಿ ನಿಮಗೆ ಸ್ಪಷ್ಟೀಕರಣ ಉಂಟೆಂಬುದಾಗಿ ನಾನು ನಂಬುತ್ತೇನೆ. Now we are going to discuss the fourth point. ಈಗ 4ನೇ ಅಂಶವನ್ನು ನಾವು ನೋಡ್ಲಿಕ್ಕಿದ್ದೇವೆ. Character of sin. ಪಾಪದ ಗುಣಲಕ್ಷಣಗಳು. Character of sin. ಪಾಪದ ಗುಣಲಕ್ಷಣಗಳು. That point number 1. ಅದರ ಕೆಳಗೆ ಮೊದಲನೆಯ ಒಂದು ಅಂಶ Inherited sin. Inherited sin. ಇದು ಬಾಧ್ಯತೆಯಾಗಿ ಬಂದಂತ ಪಾಪ. What does it mean by inherited sin? ಬಾಧ್ಯತೆಯಾಗಿ ಬಂದಂತ ಪಾಪ ಎಂಬುದಾಗಿ ಹೇಳುವಾಗ ಅರ್ಥವೇನು? Inherited sin is that sinful state into which all people are born. ಇದರ ಅರ್ಥ ಏನೆಂಬುದಾಗಿ ಹೇಳುವಾಗ ಎಲ್ಲರೂ ಸಹ ಪಾಪದ ಸ್ವಭಾವದಲ್ಲಿಯೇ ಅವರು ಹುಟ್ಟಿದ್ದಾರೆ ಎಂಬುದಾಗಿರುವ ಸಂಗತಿ. In other words, all people inherit this sinful state from their parents. ಎಲ್ಲಾ ಜನರು ಸಹ ಅವರು ಹುಟ್ಟಿದಾಗ ಈ ಒಂದು ಪಾಪದ ಸ್ವಭಾವವನ್ನು ಅವರ ಪೋಷಕರಿಂದ ಅವರು ಬಾಧ್ಯತೆಯನ್ನು ಅವರು ಹೊಂದಿಕೊಳ್ಳುತ್ತಾರೆ. And their parents all the way back to Adam and Eve. ಈ ಒಂದು ಮತ್ತು ಅವರ ಒಂದು ಈ ಪೋಷಕರು ಸಹ ಈ ಒಂದು ಪಾಪವನ್ನು ಅವರು ಆದ ಮತ್ತು ಹವ್ವಳಿಂದ ಅವರು ಪಡೆದಿದ್ದಾರೆ. In other words, after they sinned, they could only propagate only that kind of people, because they are sin and therefore they can give birth to only the sinful people. ಇದರಿಂದ ನಾವು ಕಲಿಯುವ ಒಂದು ಸಂಗತಿ ಅಂದ್ರೆ ಮನುಷ್ಯರು ಅವರು ಪಾಪಮಯವಾಗಿರುವ ದೆಸೆಯಿಂದ ಅವರು ಪಾಪ ಮಾಡುವ ಮಕ್ಕಳನ್ನೇ ಅವರು ಪ್ರಚಾರ ಪಡಿಸುವವರಾಗಿರುತ್ತಾರೆ. So their children were sinners by birth. ಇನ್ನೊಂದು ವಿಧದಲ್ಲಿ ಹೇಳಬೇಕಾದ್ರೆ ಅವರ ಮಕ್ಕಳು ಹುಟ್ಟುವಾಗಲೇ ಅವರು ಪಾಪಿಗಳಾಗಿದ್ದಾರೆ. So inherited sin is simply, we can define like this. ಈ ಒಂದು ಬಾಧ್ಯತೆಯಾಗಿ ಬಂದಂತ ಪಾಪದ ಕುರಿತಾಗಿ ನಾವು ಹೇಳುವಾಗ ಈ ರೀತಿಯಾಗಿ ನಾವು ಸರಳ ಭಾಷೆಯಲ್ಲಿ ನಾವು ತಿಳಿಸಬಹುದು. So inherited sin is the sinful state into which all people are born. ಈ ಒಂದು ಬಾಧ್ಯತೆಯಾಗಿ ಬಂದಂತ ಪಾಪ ಎಂಬುದಾಗಿ ಹೇಳುವಾಗ ಎಲ್ಲರೂ ಸಹ ಈ ಒಂದು ಸ್ಥಿತಿಯು ಎಲ್ಲರೂ ಸಹ ಹುಟ್ಟುವಾಗಲೇ ಈ ಒಂದು ಸ್ಥಿತಿಗೆ ಅವರು ಈಡಾಗಿದ್ದಾರೆ ಎಂಬುದಾಗಿ ಅರ್ಥ. Inherited sin also called sin nature. ಬಾಧ್ಯತೆಯಾಗಿ ಬಂದಂತ ಪಾಪಕ್ಕೆ ಪಾಪ ಸ್ವಭಾವ ಎಂಬುದಾಗಿಯೂ ಸಹ ಹೆಸರುಂಟು. Also called original sin. ಮತ್ತು ಮೂಲತವಾದ ಪಾಪ ಎಂಬುದಾಗಿಯೂ ಸಹ ಅದಕ್ಕೆ ಹೆಸರುಂಟು. The scriptural references for the inherited sin. ಇದಕ್ಕೆ ಈ ಒಂದು ಬಾಧ್ಯತೆಯಾಗಿ ಬಂದಂತ ಪಾಪಕ್ಕೆ ಇರುವ ದೇವರ ವಾಕ್ಯದ ಭಾಗಗಳನ್ನು ನಾವು ನೋಡೋಣ. Psalm 51 verse 5. Sorry brother. Psalms 51 verse 5. ಕೀರ್ತನೆಗಳು 51 5ನೇ ವಚನ. Where David says, in my sin mother conceived me. ನಾನು ಮಾತೃ ಗರ್ಭದಲ್ಲಿ ಇರುವಾಗಲೇ ನಾನು ಪಾಪಿ ದ್ರೋಹಿ ಎಂಬುದಾಗಿ ಆತನು ತಿಳಿಸ್ತಾನೆ. Another reference,
Ephesians 2:3. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 3ನೇ ವಚನ. Where we read, by nature the children of wrath. By nature we are children of wrath. ನಾವು ನಮ್ಮ ಒಂದು ಸ್ವಭಾವದಲ್ಲಿ ನಾವು ಈ ಒಂದು ಕೋಪದ ಮಕ್ಕಳು ನಾವಾಗಿದ್ದೇವೆ. Because of this inherited sin, ಈ ಒಂದು ಬಾಧ್ಯತೆಯಾಗಿ ಬಂದಂತ ಒಂದು ಪಾಪದ ಕುರಿತಾಗಿ ನಾವು ನೋಡುವಾಗ, and all aspects of human beings are affected. ಎಲ್ಲಾ ಮಾನವ ಕುಲದ ಎಲ್ಲಾ ಜನರಿಗೂ ಸಹ ಇದರ ಒಂದು ಪರಿಣಾಮವು ಅವರ ಮೇಲೆ ಬೀರಿತು. Our emotion, ನಮ್ಮ ಒಂದು ಭಾವನೆಗಳು, our intellect, ನಮ್ಮ ಒಂದು ಬುದ್ಧಿಶಕ್ತಿ, our willpower, ನಮ್ಮ ಇಚ್ಛಾಶಕ್ತಿ, all are enslaved to sin and opposed to God. ಈ ಎಲ್ಲವೂ ಸಹ ಅದು ಪಾಪಕ್ಕೆ ಈಡಾಗಿ ಅದು ಹೋಗಿದೆ ಮತ್ತು ದೇವರಿಗೆ ಅದು ವಿರುದ್ಧವಾಗಿ ಉಂಟು. So in other words, as a result of inherited sin, man is totally corrupted. ಬಾಧ್ಯತೆಯಾಗಿ ಬಂದಂತ ಪಾಪದ ಕುರಿತಾಗಿ ನಾವು ನೋಡುವಾಗ ಈ ಒಂದು ಪಾಪದ ದೆಸೆಯಿಂದ ಮನುಷ್ಯನು ಆತನು ಭ್ರಷ್ಟಾಚಾರಕ್ಕೆ ಆತನು ಒಳಗಾಗಿದ್ದಾನೆ. What is the remedy for the inherited sin? ಈ ಒಂದು ಬಾಧ್ಯತೆಯಾಗಿ ಬಂದಂತ ಪಾಪಕ್ಕೆ ಇರ್ತಕ್ಕಂತ ಒಂದು ಪರಿಹಾರ ಏನು? Basic remedy for the inherited sin is new life in Christ on believing. ಈ ಬಾಧ್ಯತೆಯಾಗಿ ಬಂದಂತ ಪಾಪಕ್ಕೆ ಇರ್ತಕ್ಕಂತ ಪರಿಣಾಮ ಏನಂದ್ರೆ, ನಂಬಿಕೆಯ ಮೂಲಕ ಕರ್ತನಾಗಿರುವ ಯೇಸು ಕ್ರಿಸ್ತನ ಮೇಲೆ ಇಡುವ ವಿಶ್ವಾಸವಾಗಿದೆ. Hope that you are clear with inherited sin. ಬಾಧ್ಯತೆಯಾಗಿ ಬಂದಂತ ಪಾಪದ ಕುರಿತಾಗಿರುವ ಸ್ಪಷ್ಟೀಕರಣ ನಿಮಗೆ ಉಂಟೆಂಬುದಾಗಿ ನಾನು ನಂಬುತ್ತೇನೆ. Inherited sin means the sinful state into which all people are born. ಬಾಧ್ಯತೆಯಾಗಿ ಬಂದಂತ ಪಾಪ ಎಂಬುದಾಗಿ ಹೇಳುವಾಗ ಈ ಒಂದು ಪಾಪದ ಸ್ಥಿತಿಯಲ್ಲೇ ಜನರು ಹುಟ್ಟಿದ್ದಾರೆ ಎಂಬುದಾಗಿ. Two Bible references to prove the inherited sin. ಈ ಒಂದು ಪಾಪವು ಬಾಧ್ಯತೆಯಾಗಿ ಬಂದಂತ ಪಾಪಕ್ಕೆ ಇರ್ತಕ್ಕಂಥ ಕೆಲವು ವಚನ ಭಾಗಗಳು. Psalms number 51 verse 5. 51ನೇ ಕೀರ್ತನೆ 5ನೇ ವಚನ. Ephesians 2:3. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 3ನೇ ವಚನ. And the result of inherited sin. ಮತ್ತು ಈ ಒಂದು ಬಾಧ್ಯತೆಯಾಗಿ ಬಂದಂತ ಪಾಪದ ಒಂದು ಪರಿಣಾಮಗಳು. Man is totally corrupted. Theologically we say total depravity of human being. ನಾವು ಮನುಷ್ಯನು ಆತನು ಸಂಪೂರ್ಣವಾಗಿ ಆತನು ಕಳಂಕಿತನು ಆತನು ಆಗಿದ್ದಾನೆ ಅಥವಾ ಭ್ರಷ್ಟನು ಆತನು ಆಗಿದ್ದಾನೆ ಎಂಬುದಾಗಿ ನಾವು ದೇವರ ವಾಕ್ಯದ ಅಧ್ಯಯನದಲ್ಲಿ ಅದನ್ನು ನಾವು ತಿಳಿಸ್ತೇವೆ. Entire being of man is affected because of the inherited sin. ಮನುಷ್ಯನು ಆತನು ತನ್ನ ಜೀವನದಲ್ಲಿ ಆತನು ಸಂಪೂರ್ಣವಾಗಿ ಆತನು ಭ್ರಷ್ಟನಾಗಿದ್ದಾನೆ. ಕಾರಣ ಯಾಕಂದ್ರೆ ಈ ಒಂದು ಬಾಧ್ಯತೆಯಾಗಿ ಬಂದಂತ ಪಾಪದ ದೆಸೆಯಿಂದ. Also we have seen remedy for inherited sin. ಈ ಬಾಧ್ಯತೆಯಾಗಿ ಬಂದಂತ ಪಾಪಕ್ಕೆ ಇರ್ತಕ್ಕಂತ ಪರಿಹಾರವನ್ನು ಸಹ ನಾವು ನೋಡಿದ್ದೇವೆ. New life in Christ is the remedy for inherited sin. ಕರ್ತನಾಗಿರುವ ಯೇಸು ಕ್ರಿಸ್ತನಲ್ಲಿ ಇರ್ತಕ್ಕಂತ ಹೊಸ ಜೀವವೇ ಇದಕ್ಕೆ ಪರಿಹಾರವಾಗಿದೆ. So now we are discussing the character of sin. ನಾವು ಈ ಒಂದು ಪಾಪದ ಒಂದು ಲಕ್ಷಣಗಳನ್ನು ನಾವು ನೋಡ್ತಾ ಇದ್ದೇವೆ. Point number 1 was inherited sin. ಮೊದಲನೇದಾಗಿರ್ತಕ್ಕಂಥ ಅಂಶವು ಬಾಧ್ಯತೆಯಾಗಿ ಬಂದಂತ ಪಾಪವು. Now point number 2. ಎರಡನೇದಾಗಿರ್ತಕ್ಕಂಥ ಅಂಶವು imputed sin. Imputed sin. ಇದಕ್ಕೆ ಇಂಪ್ಯೂಟೆಡ್ ಸಿನ್ ಎಂಬುದಾಗಿ ನಾವು ತಿಳಿಸ್ತೇವೆ. ಅಂದರೆ ಅದು ವಿಧಿಸಲಾದ ಒಂದು ಪಾಪ. ತೋರಿಸಲ್ಪಟ್ಟ ಪಾಪ. What is imputed sin? ಸೈಮನಣ್ಣ ತಿರುಗಿ ಹೇಳ್ತೀರಾ? ತೋರಿಸಲ್ಪಟ್ಟ ಪಾಪ. ತೋರಿಸಲ್ಪಟ್ಟ ಪಾಪ ಎಂಬುದಾಗಿ. So this word imputation is basically from a Latin word. ಈ ಇಂಪ್ಯೂಟೆಡ್ ಎಂಬುದಾಗಿರ್ತಕ್ಕಂಥ ಪದವು ಅದು ಲ್ಯಾಟಿನ್ ಆ ಒಂದು ಭಾಷೆಯಿಂದ ಬಂದದ್ದು. Latin word is imputere. ಲ್ಯಾಟಿನ್ ಭಾಷೆಯ ಪದವು ಅದು ಇಂಪ್ಯೂಟರೆ ಎಂಬುದಾಗಿ. The meaning of the word is to reckon.
ಇದಕ್ಕೆ ಇರುವ ಅರ್ಥವು ಅದನ್ನು ಸರಿಪಡಿಸುವುದು ಎಂಬುದಾಗಿ ಅರ್ಥ. Or in other words, to charge to one's account. ಅಥವಾ ಒಬ್ಬನ ಲೆಕ್ಕಕ್ಕೆ ಹಾಕುವುದು. So, in other words, imputation means putting to someone else's account that which may or may not be his. ಇದು ಇನ್ನೊಂದು ವಿಧದಲ್ಲಿ ಹೇಳಬೇಕಾದ್ರೆ ಇಂಪ್ಯೂಟೇಷನ್ ಎಂಬುದಾಗಿ ಹೇಳುವಾಗ ಒಂದು ಅಂಶವನ್ನು ಒಬ್ಬನ ಒಂದು ಲೆಕ್ಕಕ್ಕೆ ನಾವು ಹಾಕುವುದು. ನಾವು ಒಬ್ಬನ ಲೆಕ್ಕಕ್ಕೆ ಹಾಕುವಾಗ ಇದು ಆತನ ಒಂದು ಜವಾಬ್ದಾರಿಕೆ ಆಗಿರಬಹುದು ಅಥವಾ ಆಗದೇ ಸಹ ಇರಬಹುದು. In other words, Adam acted as the representative of mankind. ಇನ್ನೊಂದು ವಿಧದಲ್ಲಿ ನಾವು ಹೇಳಬೇಕಾದ್ರೆ ಆದಾಮನು ಆತನು ಮಾನವ ಕುಲದ ಪ್ರತಿನಿಧಿ ಆತನು ಆಗಿದ್ದನು. So Adam's first sin was charged to the account of every man. ಆದಾಮನ ಮೊದಲನೆಯ ಒಂದು ಪಾಪವು ಮಾನವ ಕುಲದ ಪ್ರತಿಯೊಬ್ಬ ಮನುಷ್ಯನ ಲೆಕ್ಕಕ್ಕೆ ಅದು ಹಾಕಲ್ಪಟ್ಟಿತು. Sin transmitted directly from Adam to each individual in every generation. ಪ್ರತಿಯೊಂದು ಪೀಳಿಗೆಯಲ್ಲಿಯೂ ಸಹ ಆದಾಮ ಮತ್ತು ಹವ್ವಳು ಆದಿಯಲ್ಲಿ ಮಾಡಿದ ಪಾಪವು ಪ್ರತಿಯೊಂದು ಪೀಳಿಗೆಯ ಒಂದು ಲೆಕ್ಕಕ್ಕೆ ಅದು ಹಾಕಿದಂತಾಗಿತ್ತು. Since I was in Adam, Adam's sin was imputed to me directly. ನಾನು ಆದಾಮನಲ್ಲಿ ನಾನಿದ್ದ ಒಂದು ಕಾಣದ ದೆಸೆಯಿಂದ ಆದಾಮನ ಒಂದು ಪಾಪವು ನನ್ನ ಒಂದು ಲೆಕ್ಕಕ್ಕೆ ಅದು ಬಂತು. So let me give you few references for the imputation of sin. ಈ ಒಂದು ಪಾಪದ ಕುರಿತಾಗಿ ಪಾಪದ ಇಂಪ್ಯೂಟೇಷನ್ ಕುರಿತಾಗಿರ್ತಕ್ಕಂಥ ಸಂಗತಿಗೆ ನಾನು ಕೆಲವು ವಚನ ಭಾಗಗಳನ್ನು ತಿಳಿಸ್ತೇನೆ. Romans 5:12. ರೋಮಾಪುರದಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 12ನೇ ವಚನ. You can read that reference so that it will be clear to you. ನಾನು ಈ ಒಂದು ವಚನವನ್ನು ನಾನು ಓದುತ್ತೇನೆ. ರೋಮಾಪುರದಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 12ನೇ ವಚನ. ಈ ವಿಷಯ ಹೇಗೆಂದರೆ, ಒಬ್ಬ ಮನುಷ್ಯನಿಂದಲೇ ಪಾಪವು, ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು. ಎಲ್ಲರೂ ಪಾಪ ಮಾಡಿದರಿಂದ ಮರಣವು ಹೀಗೆ ಎಲ್ಲರಲ್ಲಿಯೂ ವ್ಯಾಪಿಸಿತು. Through one man sin entered into the world. ಒಬ್ಬ ಮನುಷ್ಯನ ಮುಖಾಂತರ ಪಾಪವು ಎಲ್ಲಾ ಮನುಷ್ಯರಿಗೆ ಅದು ವ್ಯಾಪಿಸಿತು. So through one man sin spread through the whole world and to all people. ಒಬ್ಬ ಮನುಷ್ಯನ ಮುಖಾಂತರವೇ ಪ್ರತಿಯೊಬ್ಬ ಮನುಷ್ಯರಿಗೂ ಸಹ ಪಾಪವು ಅದು ವ್ಯಾಪಿಸಿತು. So that is imputed sin. ಇದುವೇ ವ್ಯಾಪಿಸುವ ಒಂದು ಪಾಪವಾಗಿದೆ. Another reference for imputed sin, Hebrews chapter 7, 10, 9 and 10. ಇನ್ನೊಂದು ವಚನ ಭಾಗವನ್ನು ನಾವು ನೋಡುವವನಾಗಿರೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 9 ಮತ್ತು 10ನೇ ವಚನ. Now the result of imputed sin. ಈ ಒಂದು ಪಾಪದ ಒಂದು ಪರಿಣಾಮವನ್ನು ಸಹ ನಾವು ನೋಡುವವನಾಗಿರೋಣ. ತೊರಿಸಲ್ಪಟ್ಟ ಪಾಪದ ಕುರಿತಾಗಿರ್ತಕ್ಕಂಥ ಒಂದು ಪರಿಣಾಮವನ್ನು ನಾವು ನೋಡೋಣ. Result of imputed sin is physical death. ಈ ಒಂದು ತೊರಿಸಲ್ಪಟ್ಟ ಪಾಪದ ಒಂದು ಪರಿಣಾಮವು ಅದು ಶಾರೀರಿಕವಾದ ಮರಣವಾಗಿದೆ. We have seen the result of inherited sin was the total corruption, or the man is totally corrupted. ಮನುಷ್ಯನು ಆತನು ಸಂಪೂರ್ಣವಾಗಿ ಆತನು ಭ್ರಷ್ಟನು ಆತನು ಆಗಿದ್ದಾನೆ ಎಂಬುದಾಗಿರುವ ಸಂಗತಿಯನ್ನು ಈ ಒಂದು ತೊರಿಸಲ್ಪಟ್ಟ ಪಾಪದಿಂದ ನಾವು ಅರ್ಥ ಮಾಡಿಕೊಳ್ಳುವವನಾಗಿದ್ದೇವೆ. But in the imputed sin, physical death is the result of this imputed sin. ಆದ್ರೆ ತೊರಿಸಲ್ಪಟ್ಟ ಒಂದು ಪಾಪದ ಕುರಿತಾಗಿ ನಾವು ನೋಡುವಾಗ ಇದು ಶಾರೀರಿಕವಾದ ಒಂದು ಮರಣದ ಕುರಿತಾಗಿ ಅದು ತಿಳಿಸುವುದಾಗಿದೆ. Now the remedy for imputed sin. ತೊರಿಸಲ್ಪಟ್ಟ ಪಾಪಕ್ಕೆ ಇರ್ತಕ್ಕಂಥ ಪರಿಹಾರವನ್ನು ನಾವು ನೋಡೋಣ. The remedy is the imputed righteousness of Christ the moment anyone believes. ಒಬ್ಬ ಮನುಷ್ಯನು ಆತನು ಕರ್ತನಾಗಿರುವ ಯೇಸು ಕ್ರಿಸ್ತನ ಮೇಲೆ ಆತನು ನಂಬಿಕೆಯನ್ನು ಆತನು ಇಡುವಾಗಲೇ, ನೀತಿವಂತಿಕೆಯಿಂದ ಆತನು ನಂಬಿಕೆಯನ್ನು ಇಡುವಾಗಲೇ ಈ ಒಂದು ತೊರಿಸಲ್ಪಟ್ಟ ಪಾಪಕ್ಕೆ ಪರಿಹಾರ ಸಿಕ್ಕುವುದಾಗಿದೆ. In other words, Christ's righteousness is reckoned or imputed to that individual who believes in him.
ಇನ್ನೊಂದು ವಿಧದಲ್ಲಿ ನಾವು ಹೇಳಬೇಕಾದ್ರೆ ಕರ್ತನಾಗಿರುವ ಯೇಸು ಕ್ರಿಸ್ತನ ಒಂದು ನೀತಿವಂತಿಕೆ ಆ ಒಬ್ಬ ಮನುಷ್ಯನು ಆತನು ಕ್ರಿಸ್ತನ ಮೇಲೆ ಹಾಕುವ ನಂಬಿಕೆಯ ಮುಖಾಂತರ ಆ ಮನುಷ್ಯನಿಗೂ ಸಹ ಅದು ಪಡುವುದಾಗಿದೆ. We need to understand these two teaching of the word of God. ಈ ದೇವರ ವಾಕ್ಯದ ಈ ಎರಡು ಬೋಧನೆಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. Inherited sin and imputed sin. ಬಾಧ್ಯತೆಯಾಗಿ ಬಂದಂತ ಪಾಪ ಮತ್ತು ತೋರಿಸಲ್ಪಟ್ಟ ಪಾಪ. Inherited sin is the sin nature that we have received through our parents. ಬಾಧ್ಯತೆಯಾಗಿ ಬಂದಂತ ಪಾಪ ಎಂಬುದಾಗಿ ನಾವು ಹೇಳುವಾಗ ನಾವು ನಮ್ಮ ಪೋಷಕರಿಂದ ಅದನ್ನು ನಾವು ಪಡೆದಿದ್ದೇವೆ. Imputed sin is the sin that we have received through Adam. ಮತ್ತು ತೋರಿಸಲ್ಪಟ್ಟ ಪಾಪವನ್ನು ನಾವು ಆದಾಮನಿಂದ ನಾವು ಪಡೆದಿದ್ದೇವೆ. In that case, he is the representative of human being. ಆತನು ಮಾನವ ಕುಲದ ಪ್ರತಿನಿಧಿ ಆತನು ಆಗಿದ್ದಾನೆ. So we have seen the inherited sin and imputed sin. ನಾವು ಬಾಧ್ಯತೆಯಾಗಿ ಬಂದಂತ ಪಾಪ ಮತ್ತು ತೋರಿಸಲ್ಪಟ್ಟ ಪಾಪ ಈ ಎರಡು ಅಂಶಗಳನ್ನು ನಾವು ನೋಡಿದ್ದೇವೆ. Now, point number 3. ಮೂರನೇದಾಗಿ Personal sin, or let us put it in another word, sin of the Christian sin. Sin of Christian. Yeah. ವೈಯಕ್ತಿಕವಾದ ಪಾಪ ಅಥವಾ ಒಬ್ಬ ಕ್ರೈಸ್ತನ ಪಾಪ. An important topic that we need to discuss in detail. ಈ ಒಂದು ಪ್ರಸ್ತಾಪವನ್ನು ನಾವು ತುಂಬಾ ವಿವರವಾಗಿ ನಾವು ನೋಡುವುದು ಒಳ್ಳೆಯದು. But when we discuss personal sin, ವೈಯಕ್ತಿಕವಾದ ಪಾಪದ ಕುರಿತಾಗಿ ನಾವು ಚರ್ಚೆ ಮಾಡುವಾಗ we give you a simple definition of personal sin. ಈ ಒಂದು ವೈಯಕ್ತಿಕವಾದ ಪಾಪದ ಕುರಿತಾಗಿರ್ತಕ್ಕಂಥ ಸರಳವಾದ ಒಂದು ವಿವರಣೆಯನ್ನು ನಾನು ನಿನಗೆ ಕೊಡುತ್ತೇನೆ. So the personal sin is any thought or attitude, act or failure to act that violates God's standard or perfect holiness. Once again, I will say it so that you may be able to get all the entire sentence. So personal sin is any thought or attitude, act or failure to act that violates God's standard of perfect holiness. ಈ ಒಂದು ವೈಯಕ್ತಿಕವಾದ ಪಾಪ ಎಂಬುದಾಗಿ ನಾವು ತಿಳಿಸುವಾಗ ಒಬ್ಬ ಮನುಷ್ಯನ ಒಂದು ಆಲೋಚನಾ ಶಕ್ತಿ ಮತ್ತು ಒಬ್ಬ ಮನುಷ್ಯನ ಮನೋಭಾವ ಮತ್ತು ಆತನು ದೇವರ ಮಟ್ಟವನ್ನು ಮುಟ್ಟುವುದಕ್ಕೆ ಸಾಧ್ಯವಾಗದೇ ಇರುವ ಒಂದು ಸ್ಥಿತಿಗತಿ. ಈ ಒಂದು ವೈಯಕ್ತಿಕವಾದ ಪಾಪಕ್ಕೆ ಇರುವ ವಚನ ಭಾಗಗಳನ್ನು ನಾವು ನೋಡೋಣ. James chapter 3 verse 2. ಯಾಕೋಬನ ಬರೆದ ಪತ್ರಿಕೆ 3ನೇ ಅಧ್ಯಾಯ 2ನೇ ವಚನ. Where we read, we all stumble in many ways. We all, that means all personal people. ನಾವು ಎಲ್ಲರೂ ಸಹ ಎಡುವವರು ನಾವು ಆಗಿದ್ದೇವೆ. ಎಡುವವರು ಎಂಬುದಾಗಿ ಹೇಳುವಾಗ ಎಲ್ಲಾ ಜನರು ಎಂಬುದಾಗಿ ಅಥವಾ ವೈಯಕ್ತಿಕವಾದ ಎಲ್ಲಾ ಜನರು. Then second reference, Romans 3:23. ಇನ್ನೊಂದು ವಚನ ಭಾಗ ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 23ನೇ ವಚನ. All have sinned and fall short of the glory of God. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. So this is very clear. These two references talk about the personal sin. ಈ ಎರಡು ವಚನ ಭಾಗಗಳು ಅದು ವೈಯಕ್ತಿಕ ಪಾಪದ ಕುರಿತಾಗಿ ಮಾತನಾಡುವುದಾಗಿದೆ. The penalty or consequence of sin, personal sin. ವೈಯಕ್ತಿಕವಾದ ಪಾಪಕ್ಕೆ ಇರ್ತಕ್ಕಂಥ ಪರಿಣಾಮ ಅಥವಾ ಶಿಕ್ಷೆ. So as far as the unbelievers are concerned, or their sins prevent him from having fellowship, a personal relationship with God until he is saved. ಒಬ್ಬ ಅವಿಶ್ವಾಸಿಯು ಆತನು ದೇವರ ಒಟ್ಟಿಗೆ ಒಂದು ನಿಕಟವಾದ ಸಂಬಂಧ ಅಥವಾ ಅನ್ಯೋನ್ಯತೆಯನ್ನು ಹೊಂದುವುದಕ್ಕೆ ಆತನಿಗೆ ಸಾಧ್ಯವಾಗುವುದಿಲ್ಲ. ಆತನು ನಂಬಿಕೆ ಇಡುವುದಾದ್ರೆ ಮಾತ್ರ ಈ ಒಂದು ಆನಂದವನ್ನು ಸ್ವೀಕಾರ ಮಾಡುವುದಕ್ಕೆ ಆತನಿಗೆ ಸಾಧ್ಯ ಉಂಟು. That is the case of unbeliever. ಇದು ಅವಿಶ್ವಾಸಿಗಳ ಕುರಿತಾಗಿ. But as far as the believer is concerned, ವಿಶ್ವಾಸಿಗಳ ಕುರಿತಾಗಿ ನಾವು ನೋಡುವುದಾದರೆ, before I discuss about the personal sin of a Christian, ಒಬ್ಬ ಕ್ರೈಸ್ತನ ಒಂದು ವೈಯಕ್ತಿಕವಾದ ಪಾಪದ ಕುರಿತಾಗಿ ನಾನು ತಿಳಿಸಿದೆ.
let me tell the fact of sin in the believer. ಈ ಒಂದು ವಿಶ್ವಾಸಿಯಲ್ಲಿ ಇರ್ತಕ್ಕಂಥ ಪಾಪದ ಒಂದು ಸತ್ಯಾಂಶವನ್ನು ನಾನು ತಿಳಿಸ್ತೇನೆ. Being a believer does not free one from sinning. ಒಬ್ಬ ವಿಶ್ವಾಸಿ ಆತನ ವಿಶ್ವಾಸಿ ಆದ ಒಂದು ಕಾರಣದ ದೆಸೆಯಿಂದ ಆತನಿಗೆ ಪಾಪದಿಂದ ಬಿಡುಗಡೆ ಸಿಕ್ಕಿದೆ ಎಂಬುದಾಗಿ ಅರ್ಥವಲ್ಲ. Because even though we are saved, still the sin nature is in us. ನಮಗೆ ರಕ್ಷಣೆ ಇದ್ದರೂ ಸಹ ಪಾಪದ ಸ್ವಭಾವವು ನಮ್ಮಲ್ಲಿ ಉಂಟು. When we accepted Jesus Christ as our personal Lord and Savior, ನಾವು ಕರ್ತನಾಗಿರುವ ಯೇಸು ಕ್ರಿಸ್ತನು ನಮ್ಮ ಒಡೆಯನು ರಕ್ಷಕನಾಗಿದ್ದಾನೆ ಎಂಬುದಾಗಿ ನಾವು ಸ್ವೀಕಾರ ಮಾಡಿದಾಗ, the penalty of sin, the eternal death, is taken from us. ಈ ಒಂದು ನಿತ್ಯವಾದ ಒಂದು ಮರಣವು ನಮ್ಮಿಂದ ತೆಗೆಯಲ್ಪಟ್ಟಿದೆ. But still the sin nature is there. ಆದ್ರೂ ಸಹ ಪಾಪದ ಸ್ವಭಾವವು ನಮ್ಮಲ್ಲಿ ಉಂಟು. So when a believer continued to do sin, ಒಬ್ಬ ವಿಶ್ವಾಸಿ ಆತನು ಪಾಪದಲ್ಲಿ ಆತನು ಮುಂದುವರಿಯುವನಾತನು ಆಗಿರುವುದಾದರೆ, when he commits sin, a believer commits sin, ಒಬ್ಬ ವಿಶ್ವಾಸಿ ಆತನು ಪಾಪ ಮಾಡುವುದಾದರೆ, there is a result of personal sin. ಅಲ್ಲಿ ವೈಯಕ್ತಿಕವಾದ ಒಂದು ಪಾಪದ ಒಂದು ಪರಿಣಾಮ ಅಲ್ಲಿ ಉಂಟು. There are so many consequences. I will just point out few here with reference. ಅನೇಕ ಪರಿಣಾಮಗಳು ಉಂಟು. ವಚನ ಭಾಗಗಳ ಜೊತೆಯಲ್ಲಿ ಕೆಲವು ಅಂಶಗಳನ್ನು ನಾನು ತಿಳಿಸ್ತೇನೆ. One, the loss of joy. ಆತನು ಆನಂದವನ್ನು ಆತನು ಕಳೆದುಕೊಳ್ಳುತ್ತಾನೆ. Now we are discussing the result of the personal sin of a believer. ಒಬ್ಬ ವಿಶ್ವಾಸಿ ಆತನು ವೈಯಕ್ತಿಕ ಪಾಪವನ್ನು ಮಾಡುವುದಾದರೆ ಆತನಿಗೆ ಬರತಕ್ಕಂತ ಪರಿಣಾಮಗಳು. First consequence or first result of believer being committed sin is the first one, he loses joy of salvation. ಒಬ್ಬ ವಿಶ್ವಾಸಿ ಆತನು ವೈಯಕ್ತಿಕವಾದ ಪಾಪವನ್ನು ಆತನು ಮಾಡಿದಾಗ ಆತನು ಸಂತೋಷವನ್ನು ಆನಂದವನ್ನು ಆತನು ಕಳೆದುಕೊಳ್ಳುತ್ತಾನೆ. Psalm 51 verse 12. 51ನೇ ಕೀರ್ತನೆ 12ನೆಯ ವಚನ. We know that this is a psalm of repentance by David. ಇದು ಮಾನಸಾಂತರದ ಒಂದು ಕೀರ್ತನೆ ಆಗಿದೆ ಎಂಬುದಾಗಿ ನಮಗೆ ಗೊತ್ತುಂಟು. ದಾವೀದನು ಬರೆದಿದ್ದಾನೆ. And he is praying to the Lord, restore me back to the joy of my salvation. ನನಗೆ ರಕ್ಷಣಾ ಆನಂದವನ್ನು ಪುನರ್ಸ್ಥಾಪಿಸು ಎಂಬುದಾಗಿ ಆತನು ಕರ್ತನಲ್ಲಿ ಕೂಗುವವನಾಗಿದ್ದಾನೆ. So when he committed sin, he lost the joy of salvation. ಆತನು ಪಾಪ ಮಾಡಿದಾಗ ರಕ್ಷಣಾ ಆನಂದವನ್ನು ಆತನು ಕಳೆದುಕೊಂಡನು. It is not the salvation that he lost, but it is the joy of salvation that he lost. ಆತನು ರಕ್ಷಣೆಯನ್ನು ಆತನು ಕಳೆದುಕೊಳ್ಳಲಿಲ್ಲ, ಆದ್ರೆ ರಕ್ಷಣಾ ಆನಂದವನ್ನು ಆತನು ಕಳೆದುಕೊಂಡಿದ್ದಾನೆ. So this is one of the, now when we follow the biblical principles, we live according to the standard of God, we can rejoice always in our Christian life. ನಾವು ದೇವರ ಒಂದು ಮಟ್ಟವನ್ನು ಅದಕ್ಕೆ ಪ್ರಯಾಸ ಪಡುವವನಾಗಿರುವುದಾದರೆ ನಾವು ಕ್ರಿಸ್ತನಲ್ಲಿ ಸಿಗ್ತಕ್ಕಂತ ಆನಂದವನ್ನು ನಾವು ಸಂತೋಷವಾಗಿ ಅನುಭವಿಸಬಹುದು. Paul says, rejoice. Again I say unto you, rejoice in Philippians. ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನು ಆತನು ತಿಳಿಸ್ತಾನೆ, ಯಾವಾಗಲೂ ಸಂತೋಷಿಸಿರಿ ಎಂದು ತಿರುಗಿ ಹೇಳುತ್ತೇನೆ ಎಂಬುದಾಗಿ ಆತನು ತಿಳಿಸುವನಾತನು ಆಗಿದ್ದಾನೆ. When he was writing the letter, he was in the prison because of the gospel of the Lord Jesus Christ. ಕರ್ತನಾಗಿರುವ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಆತನು ಸಾರುವವನಾತನು ಆಗಿರುವ ಕಾರಣದ ದಿಸೆಯಿಂದ ಆತನು ಸೆರೆಮನೆಯಿಂದ ಈ ಪತ್ರಿಕೆಯನ್ನು ಆತನು ಬರೆಯುತ್ತಾ ಇದ್ದಾನೆ. Even when he was in the prison, he could rejoice in the Lord. That is the reason why he could admonish the believers to rejoice in the Lord. ಆತನು ಸೆರೆಮನೆಯಲ್ಲಿ ಆತನು ಇದ್ದರೂ ಸಹ ಆತನು ಕರ್ತನಾಗಿರುವ ಯೇಸು ಕ್ರಿಸ್ತನಲ್ಲಿ ಆತನು ರಕ್ಷಣೆಯನ್ನು ಆತನು ಅನುಭವಿಸ್ತಾ ಇದ್ದಾನೆ. ಇದಕ್ಕಾಗಿ ಆತನು ಆನಂದಿಸುತ್ತಾನೆ. ಮತ್ತು ವಿಶ್ವಾಸಿಗಳಿಗೆ ಸಹ ಆತನು ಪ್ರೋತ್ಸಾಹ ಮಾಡುವ ಸಂಗತಿ ಏನಂದ್ರೆ, ನೀವು ಸಹ ರಕ್ಷಣೆಯಲ್ಲಿ ನೀವು ಆನಂದಿಸುವ ನೀವು ಆಗಿರ್ರಿ. One thing we need to understand, the personal sin of the believer can take away this joy. ಆದ್ರೆ ಒಂದು ಅಂಶವನ್ನು ನಾವು ತಿಳಿದುಕೊಳ್ಳಬೇಕೆಂದ್ರೆ, ವೈಯಕ್ತಿಕವಾದ ಈ ಒಂದು ಪಾಪವು ಒಬ್ಬ ವಿಶ್ವಾಸಿಯಿಂದ ಈ ಒಂದು ರಕ್ಷಣಾ ಆನಂದವನ್ನು ಅದು ತೆಗೆದುಕೊಳ್ಳುವುದಾಗಿದೆ. Let me ask you a personal question. Do you have the joy of salvation in your life? ನಾನು ಒಂದು ವೈಯಕ್ತಿಕವಾದ ಪ್ರಶ್ನೆ ನಿಮಗೆ ಕೇಳುತ್ತೇನೆ, ಈ ಒಂದು ರಕ್ಷಣಾ ಆನಂದವು ನಿಮ್ಮಲ್ಲಿ ಉಂಟು? We are locked down in home and the world is locked down in one sense or other sense. ನಾವು ಮನೆಯಲ್ಲಿ ನಾವಿದ್ದೇವೆ, ಲಾಕ್ ಡೌನ್ ಅಲ್ಲಿ ನಾವಿದ್ದೇವೆ, ಇಡೀ ಲೋಕವೇ ಲಾಕ್ ಡೌನ್ ಅಲ್ಲಿ ಇರಬಹುದು.
servants of the Lord, and I am unable to travel and go and propagate the gospel or do the ministry. ನಾನು ಯಾವಾಗ್ಲೂ ಪ್ರಯಾಣ ಮಾಡುವವನಾಗಿದ್ದೆನು, ಆದರೆ ಈ ದಿನಗಳಲ್ಲಿ ಪ್ರಯಾಣ ಮಾಡಿ ದೇವರ ಸೇವೆಯನ್ನು ಪ್ರಯಾಣ ಮಾಡುವುದಕ್ಕೆ ಸಾಧ್ಯವಾಗುತ್ತಾ ಇಲ್ಲ. And the believers, those who are working in different places, they are unable to do the work as they used to do earlier. ಮುಂಚೆ ದಿನ ವಿಶ್ವಾಸಿಗಳು ಅವರು ಕೆಲಸ ಮಾಡುತ್ತಾ ಇರುವ ರೀತಿಯಲ್ಲಿ ಈ ದಿನಗಳು ಕೆಲಸ ಮಾಡುವುದಕ್ಕೆ ಅವರಿಗೆ ಸಾಧ್ಯ ಆಗುತ್ತಾ ಇಲ್ಲ. Able to rejoice in the Lord even in the midst of these troubles. ಈ ಎಲ್ಲಾ ಒಂದು ತೊಂದರೆಗಳ ಮಧ್ಯದಲ್ಲಿಯೂ ಸಹ ಸಂತೋಷ ಪಡುವುದಕ್ಕೆ ನಿಮಗೆ ಸಾಧ್ಯವಾಗುತ್ತಾ ಉಂಟು? When we live according to the word of God and the holiness of God, we will be able to rejoice in the Lord always in spite of our circumstances. ನಾವು ಕರ್ತನಲ್ಲಿ ನಾವು ಇರುವುದಾದ್ರೆ ಮತ್ತು ನಾವು ಈ ರೀತಿಯಾಗಿ ನಾವು ಜೀವನ ಮಾಡುವಾಗ ನಾವು ಕರ್ತನಲ್ಲಿ ಯಾವಾಗಲೂ ಸಹ ನಾವು ಸಂತೋಷಿಸುವವನು ಆಗಿರಬಹುದು. That's the first result of personal sin in the life of believer, that is loss of joy. ಒಬ್ಬ ವಿಶ್ವಾಸಿಯ ಜೀವನದಲ್ಲಿ ಆತನು ವೈಯಕ್ತಿಕವಾಗಿ ಆತನು ಪಾಪ ಮಾಡುವುದಾದರೆ ಆತನು ರಕ್ಷಣಾ ಆನಂದವನ್ನು ಆತನು ಕಳೆದುಕೊಳ್ಳುವವನು ಆತನು ಆಗಿರುತ್ತಾನೆ. Second one is loss of peace. ಎರಡನೇದಾಗಿ ಶಾಂತಿ ಸಮಾಧಾನವನ್ನು ಆತನು ಕಳೆದುಕೊಳ್ಳುತ್ತಾನೆ. John chapter 3 verses 4 to 10. We are not going to read. I will just give you the reference. You can read it later on. Yes, brother, can you repeat the reference, please? John chapter 3 4 to 10. 1 ಯೋಹಾನ 3ನೇ ಅಧ್ಯಾಯ 4ನೇ ವಚನದಿಂದ 10ನೇ ವಚನ ತನಕ. The third one, ಮೂರನೇದಾಗಿ loss of fellowship. ಅನ್ಯೋನ್ಯತೆಯನ್ನು ಆತನು ಕಳೆದುಕೊಳ್ಳುತ್ತಾನೆ. John chapter 1 verse 3. 1 ಯೋಹಾನ 1ನೇ ಅಧ್ಯಾಯ 3ನೇ ವಚನ. Verse 6 and 7 as well. 6 ಮತ್ತು 7ನೇ ವಚನ ಸಹ. And also another one, fourth one. ನಾಲ್ಕನೇದಾಗಿ Also as a result of personal sin is the possible of loss of health and even premature death. ಒಬ್ಬ ವಿಶ್ವಾಸಿಯು ಆತನು ವೈಯಕ್ತಿಕವಾಗಿ ಆತನು ಪಾಪವನ್ನು ಮಾಡುವುದಾದರೆ ಆತನಿಗೆ ಅನಾರೋಗ್ಯವೂ ಸಹ ಬರಬಹುದು, ಅಥವಾ ಆತನಿಗೆ ಕಾಲಕ್ಕೆ ಮುಂಚೆಯೇ ಮರಣವೂ ಸಹ ಬರಬಹುದು. That familiar passage of 1 Corinthians chapter 11 verse 13 onwards. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 11ನೇ ಅಧ್ಯಾಯ 13ನೇ ವಚನದಿಂದ ನಾವು ಓದುತ್ತೇವೆ. Read there now, because of this many of you are sick and many of you are weak and many of you sleep. ನಿಮ್ಮಲ್ಲಿ ಅನೇಕ ಜನರು ಪಾಪದ ದೆಸೆಯಿಂದ ನೀವು ಬಲಹೀನರು ನೀವು ಆಗಿದ್ದೀರಿ, ಇನ್ನು ಕೆಲವರು ಮರಣ ಹೊಂದಿದ್ದಾರೆ ಎಂಬುದಾಗಿಯೂ ಸಾಲಿ ಬರೆದುಂಟು. So as a result or as a consequence of personal sin of a believer, it's possible to lose of health and even premature death. ಇದರಿಂದ ನಾವು ಅರ್ಥ ಮಾಡಿಕೊಳ್ಳುವ ಸಂಗತಿ ಏನಂದ್ರೆ, ಒಬ್ಬ ವಿಶ್ವಾಸಿ ಆತನು ಪಾಪದಲ್ಲಿಯೇ ಆತನು ಇರುವುದಾದರೆ ಆತನಿಗೆ ಅನಾರೋಗ್ಯವೂ ಸಹ ಬರಬಹುದು, ಅಥವಾ ಕಾಲಕ್ಕೆ ಮುಂಚೆ ಆತನು ಮರಣವನ್ನು ಸಹ ಆತನು ಅನುಭವಿಸಿದ ಆತನು ಆಗಿರುತ್ತಾನೆ. Therefore, it is very important as far as the believers are concerned, we need to live a holy life. ನಾವು ವಿಶ್ವಾಸಿಗಳಾಗಿರುವ ನಾವು ಒಂದು ಪರಿಶುದ್ಧವಾದ ಜೀವನವನ್ನು ಸಾಗುವವನಾಗಿರಬೇಕು. So now, what is the remedy for the personal sin of a believer? ವೈಯಕ್ತಿಕವಾಗಿ ಒಬ್ಬ ವೈಯಕ್ತಿಕವಾದ ಪಾಪದ ಕುರಿತಾಗಿ ಒಬ್ಬ ವಿಶ್ವಾಸಿಗೆ ಇರ್ತಕ್ಕಂಥ ಒಂದು ಪರಿಹಾರವಾದರೂ ಏನು? So that is basically the confession. ಮೊದಲನೇದಾಗಿ ಆತನು ತನ್ನ ಪಾಪವನ್ನು ಅರಿಕೆ ಮಾಡಿಕೊಳ್ಳಬೇಕು. John chapter 1 verse 9, very familiar verse. 1 ಯೋಹಾನ 1ನೇ ಅಧ್ಯಾಯ 9ನೇ ವಚನ. We need to confess. If we confess our sin, God is faithful to forgive our sins. ನಾವು ನಮ್ಮ ಪಾಪವನ್ನು ಅರಿಕೆ ಮಾಡುವುದಾದ್ರೆ ನಮ್ಮ ದೇವರು ಆತನು ದಯಾಳು ಆತನು ಆಗಿದ್ದು ನಮ್ಮ ಪಾಪವನ್ನು ಕ್ಷಮಿಸುವವನಾಗಿದ್ದಾನೆ. These are the basic concept in sin or hamartiology. ಪಾಪದ ಕುರಿತಾಗಿರುವ ಶಾಸ್ತ್ರದಲ್ಲಿ ಈ ಎಲ್ಲಾ ಅಂಶಗಳನ್ನು ನಾವು ನೋಡಿದ್ದೇವೆ. ಇವೆಲ್ಲವೂ ಸಹ ಮೂಲತವಾಗಿರುವ ಒಂದು ಅಧ್ಯಯನಗಳಾಗಿವೆ. There are so many other things to be discussed and in detail, but we have seen the basic concept of the doctrine of sin in the Bible. ಇದರ ಕುರಿತಾಗಿ ಚರ್ಚೆ ಮಾಡುವುದಕ್ಕೆ ಅನೇಕ ಅಂಶಗಳು ಉಂಟು, ಆದ್ರೆ ಮೂಲತವಾಗಿರುವ ಕೆಲವು ಅಂಶಗಳನ್ನು ನಾವು ನೋಡುವುದಕ್ಕೆ ನಮಗೆ ಸಾಧ್ಯವಾಗಿದೆ. In this short time period, we have seen 4 important aspects of sin.
ನಾವು ಈ ಒಂದು ಚಿಕ್ಕ ಕಾಲಾವಧಿಯಲ್ಲಿ ನಾವು ಪಾಪದ 4 ಮುಖ್ಯ ಅಂಶಗಳನ್ನು ನಾವು ನೋಡಿದ್ದೇವೆ. First of all, we have seen the meaning of sin. ಆ ಪಾಪದ ಒಂದು ಅರ್ಥವನ್ನು ನಾವು ನೋಡಿದ್ದೇವೆ. Basically, the sin is missing the mark. ಪಾಪ ಎಂಬುದಾಗಿ ಹೇಳುವಾಗ ಇರ್ತಕ್ಕಂಥ ಮಟ್ಟವನ್ನು ನಾವು ಮುಟ್ಟದೇ ಇರ್ತಕ್ಕಂಥ ಸ್ಥಿತಿ. Secondly, we have seen the origin of sin. ಎರಡನೇದಾಗಿ ನಾವು ಪಾಪದ ಮೂಲವನ್ನು ನಾವು ನೋಡಿದ್ದೇವೆ. That we have seen the sin was originated in the life of Lucifer. ಲೂಸಿಫರ್ನ ಜೀವನದಲ್ಲಿ ಅದು ಪಾಪವು ಪ್ರಾರಂಭವಾಯಿತು ಎಂಬುದಾಗಿ ನಾವು ನೋಡಿದ್ದೇವೆ. And the basic sin of Lucifer was rebellion against God. ಲೂಸಿಫರ್ನು ಆತನು ಮಾಡಿದ ಒಂದು ಪಾಪವೇನೆಂದ್ರೆ ಆತನು ದೇವರ ವಿರುದ್ಧವಾಗಿ ಆತನು ತಿರುಗಿ ಬಿದ್ದನು. Along with him, some angels followed him in the fall. ಆ ಒಂದು ಬೀಳ್ವಿಕೆಯಲ್ಲಿ ಸೈತಾನನ ಜೊತೆಯಲ್ಲಿ ಕೆಲವು ದೂತರು ಸಹ ಆತನ ಜೊತೆಯಲ್ಲಿ ಬಿದ್ದರು. They are known as demons or fallen angels. ಅವರಿಗೆ ಬಿದ್ದು ಹೋದ ದೂತರು ಅಥವಾ ಅವರಿಗೆ ದೆವ್ವಗಳು ಎಂಬುದಾಗಿ ಹೆಸರುಂಟು. As far as the human beings are concerned, ಮನುಷ್ಯರ ಕುರಿತಾಗಿ ನಾವು ಆಲೋಚನೆ ಮಾಡುವಾಗ to this earth, the sin entered through Adam and Eve. ಈ ಒಂದು ಲೋಕದಲ್ಲಿ ಪಾಪವು ಆದ ಮತ್ತು ಹವ್ವಳ ಮುಖಾಂತರ ಅದು ಪ್ರವೇಶಿಸಿತು. Then we have seen the consequence of sin. ಮತ್ತು ಪಾಪದ ಪರಿಣಾಮವನ್ನು ಸಹ ನಾವು ನೋಡಿದ್ದೇವೆ. It was the third point. ಅದು 3ನೇ ಅಂಶವಾಗಿತ್ತು. And we have seen consequence of sin of Lucifer. ಲೂಸಿಫರ್ನ ಒಂದು ಪಾಪದ ಪರಿಣಾಮ ನೋಡಿದ್ದೇವೆ. And he lost his position. ಆತನು ತನ್ನ ಸ್ಥಾನವನ್ನು ಆತನು ಕಳೆದುಕೊಂಡನು. Secondly, he will someday cast into the lake of fire forever. ಮತ್ತು ಭವಿಷ್ಯದಲ್ಲಿ ಆತನು ದಗದಗನೆ ಉರಿತಕ್ಕಂತ ಬೆಂಕಿಯ ಕೆರೆಗೆ ಆತನನ್ನು ದೊಬ್ಬಲ್ಪಡುವುದು ಎಂಬುದಾಗಿಯೂ ಸಹ ನಾವು ನೋಡುತ್ತೇವೆ. And we have seen consequence of sin upon man. ಮನುಷ್ಯನ ಮೇಲೆ ಬರುವಂತಹ ಪಾಪದ ಒಂದು ಪರಿಣಾಮವನ್ನು ಸಹ ನಾವು ನೋಡಿದ್ದೇವೆ. That's basically death. ಅದು ಮರಣವಾಗಿದೆ. And we have seen 3 aspects of death. ಮರಣ ಕುರಿತಾಗಿರುವ 3 ಭಾಗಗಳನ್ನು ನಾವು ನೋಡಿದ್ದೇವೆ. The basic concept of death is separation. ಪಾಪದ ಮೂಲತವಾಗಿರುವ ಅರ್ಥ ಏನೆಂಬುದಾಗಿ ನಾವು ನೋಡುವುದಾದ್ರೆ ಅದು ಪ್ರತ್ಯೇಕಿಸುವಿಕೆ. We have seen spiritual death, ಆತ್ಮಿಕ ಮರಣ, physical death, ಶಾರೀರಿಕ ಮರಣ and eternal death. ಮತ್ತು ನಿತ್ಯ ಮರಣ ಸಹ ನಾವು ನೋಡಿದ್ದೇವೆ. And we have seen the 4th point, that is character of sin. 4ನೇ ಅಂಶವನ್ನು ನಾವು ನೋಡಿದ್ದೇವೆ, ಪಾಪದ ಲಕ್ಷಣಗಳು. One was inherited sin. ಮೊದಲೇದಾಗಿ ಇರ್ತಕ್ಕಂಥ ಪಾಪವು ಅದು ಬಾಧ್ಯತೆಯಾಗಿ ಬರ್ತಕ್ಕಂಥ ಪಾಪ. Inherited sin is the sin that we have inherited through our parents. ಬಾಧ್ಯತೆಯಾಗಿ ಬಂದಂತ ಪಾಪ ಎಂಬುದಾಗಿ ಹೇಳುವಾಗ ನಮ್ಮ ಪೋಷಕರಿಂದಲೇ ಬಂದಂತ ಪಾಪವಾಗಿದೆ. Then we have seen secondly imputed sin. ನಂತರ ನಾವು ತೋರಿಸಲ್ಪಟ್ಟ ಪಾಪದ ಕುರಿತಾಗಿಯೂ ಸಹ ನಾವು ನೋಡಿದ್ದೇವೆ. Sin that is been imputed us through Adam. ಆದಾಮನ ಮುಖಾಂತರ ಮಾನವ ಕುಲಕ್ಕೆ ಬಂದಂತ ಒಂದು ಪಾಪವು. We have seen personal sin. ಮತ್ತು ವೈಯಕ್ತಿಕವಾದ ಪಾಪವನ್ನು ಸಹ ನಾವು ನೋಡಿದ್ದೇವೆ. Personal sin is another aspect that we have discussed, and we have seen the reference for personal sin. ಈ ಒಂದು ವೈಯಕ್ತಿಕವಾದ ಪಾಪದ ಕುರಿತಾಗಿ ಕೆಲವು ವಚನ ಭಾಗಗಳನ್ನು ನಾವು ನೋಡಿದ್ದೇವೆ. ಅದನ್ನು ಸಹ ಸ್ವಲ್ಪ ಮಟ್ಟಕ್ಕೆ ವಿವರವನ್ನು ಸಹ ನಾವು ನೋಡಿದ್ದೇವೆ. Also we have seen the personal sin of a believer. ಮತ್ತು ಒಬ್ಬ ವಿಶ್ವಾಸಿ ಆತನು ವೈಯಕ್ತಿಕವಾದ ಪಾಪವನ್ನು ಮಾಡುವಾಗ ಅದರ ಕುರಿತಾಗಿಯೂ ಸಹ ನಾವು ನೋಡಿದ್ದೇವೆ. And we have to understand, though we are Christians, still the sin nature is in us. ನಾವು ಕ್ರೈಸ್ತರಾಗಿದ್ದರೂ ಸಹ ಪಾಪದ ಸ್ವಭಾವವು ನಮ್ಮಲ್ಲಿ ಉಂಟು. When we commit sin, there is a consequence of sin. ಕ್ರೈಸ್ತರಾಗಿ ನಾವು ಪಾಪ ಮಾಡುವಾಗ ಆ ಪಾಪಕ್ಕೆ ಪರಿಣಾಮ ಉಂಟೆಂಬುದಾಗಿಯೂ ಸಹ ನಾವು ತಿಳಿದುಕೊಳ್ಳಬೇಕು. And we have seen 4 points under that. ಅದರಲ್ಲಿ 4 ಅಂಶಗಳು ನೋಡಿದ್ದೇವೆ. Loss of joy, ಸಂತೋಷವು ಅದು ಕಳೆದುಕೊಳ್ಳುವುದಾಗಿದೆ. loss of peace, ಶಾಂತಿ ಸಮಾಧಾನವು ಕಳೆದುಕೊಳ್ಳುವುದಾಗಿದೆ. loss of fellowship, ಅನ್ಯೋನ್ಯತೆಯನ್ನು ನಾವು ಕಳೆದುಕೊಳ್ಳುತ್ತೇವೆ. loss of health, and even that may lead to a immature death. ಮತ್ತು ನಾವು ಅನಾರೋಗ್ಯಕ್ಕೂ ಸಹ ನಾವು ಈಡಾಗುತ್ತೇವೆ, ಅಥವಾ ಕಾಲಕ್ಕೂ ಮುಂಚೆ ಬರ್ತಕ್ಕಂಥ ಮರಣವೂ ಸಹ ನಮಗಾಗಬಹುದು. We have seen remedy for the personal sin of a believer is to confess.
ಒಬ್ಬ ಕ್ರೈಸ್ತನು ಆತನು ಪಾಪದಲ್ಲಿ ಆತನು ಬೀಳುವುದಾದರೆ ಅದಕ್ಕೆ ಇರ್ತಕ್ಕಂಥ ಪರಿಹಾರವೇನೆಂದ್ರೆ ಆತನು ತನ್ನ ಪಾಪವನ್ನು ಅರಿಕೆ ಮಾಡಿಕೊಳ್ಳಬೇಕು. Conclude this session on doctrine of sin. ಈ ಒಂದು ಪಾಪದ ಕುರಿತಾಗಿರ್ತಕ್ಕಂಥ ಶಾಸ್ತ್ರದ ಒಂದು ಅಧ್ಯಯನದ ಅಂತಿಮ ಭಾಗಕ್ಕೆ ನಾವು ಬರುವಾಗ In our personal life, if there is a sin that is unconfessed in my personal life, ನಾನು ಅರಿಕೆ ಮಾಡದೇ ಇರ್ತಕ್ಕಂಥ ಪಾಪವು ನನ್ನ ಜೀವನದಲ್ಲಿ ಉಂಟೋ ಎಂಬುದಾಗಿ ನಾವು ನಮ್ಮನ್ನೇ ಪ್ರಶ್ನೆ ಮಾಡುವವರಾಗಿರಬೇಕು. unconfessed sin, let us take a moment to confess our sins before the Lord. ನಾವು ಅರಿಕೆ ಮಾಡದೇ ಇರ್ತಕ್ಕಂಥ ಪಾಪವು ನಮ್ಮಲ್ಲಿ ಇರುವುದಾದ್ರೆ ನಾವು ಕರ್ತನ ಮುಂದೆ ಅದನ್ನು ಅರಿಕೆ ಮಾಡುವವನಾಗಿರೋಣ. God is speaking to us through the various servants of the Lord these days. ಈ ದಿನಮಾನಗಳಲ್ಲಿ ದೇವರು ಆತನು ಅನೇಕ ತನ್ನ ಸೇವಕರ ಮುಖಾಂತರ ನಮ್ಮ ಜೊತೆಯಲ್ಲಿ ಮಾತನಾಡ್ತಾ ಇದ್ದಾನೆ. Enable us to see ourselves in the word of God. Word of God is a mirror. Let us see our face in the light of the word of God. ನಾವು ದೇವರ ವಾಕ್ಯದ ಬೆಳಕಿನಲ್ಲಿ ನಮ್ಮನ್ನೇ ನೋಡುವವನಾಗಿರೋಣ. ಸತ್ಯವೇದವು ಅದು ದರ್ಪಣವಾಗಿ ಉಂಟು. ನಾವು ನಮ್ಮನ್ನೇ ಪರೀಕ್ಷಿಸಿಕೊಳ್ಳುವವನಾಗಿರೋಣ. According to the standard of God. ಕರ್ತನು ದೇವರು ಆತನು ಇಟ್ಟಿರುವ ಒಂದು ಮಟ್ಟದ ಪ್ರಕಾರ ನಾವು ಜೀವನ ಮಾಡುವವನಾಗಿರೋಣ. Thank you once again for sparing time with me. ನನ್ನ ಜೊತೆಯಲ್ಲಿ ಸಮಯವನ್ನು ನೀವು ಕಳೆದದಕ್ಕಾಗಿ ನಿಮ್ಮೆಲ್ಲರಿಗೂ ಸಹ ನಾನು ವಂದನೆಗಳು ತಿಳಿಸ್ತೇನೆ. Thank you so much for your wonderful translation. ತರ್ಜುಮೆಯಲ್ಲಿ ಸಹಾಯ ಮಾಡಿದಕ್ಕಾಗಿ ನಾನು ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. Thank you, brother. Brother Junior also translated wonderfully. Thank you for both of these brothers. ನಿನ್ನೆ ದಿನ ಸಹೋದರ ಜೂನಿಯರ್ ಜಯರಾಜ್ರವರು ಸಹ ತರ್ಜುಮೆಯಲ್ಲಿ ಸಹಾಯ ಮಾಡಿದ್ದಾರೆ. ಇಬ್ಬರು ಪ್ರಿಯರಿಗಾಗಿಯೂ ಸಹ ನಾನು ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ, ವಂದನೆಗಳನ್ನು ತಿಳಿಸ್ತೇನೆ. Shimoga Assembly and the believers there, I always remember you and your fellowship and that I could enjoy when I was with you. ಮತ್ತು ಶಿವಮೊಗ್ಗದಲ್ಲಿರ್ತಕ್ಕಂಥ ಸಭಿಕರಿಗೂ ಸಹ ನಾನು ವಂದನೆಗಳನ್ನ ತಿಳಿಸ್ತೇನೆ. ನಾನು ನಿಮ್ಮ ಜೊತೆಯಲ್ಲಿ ಇದ್ದ ಒಂದು ಸಂದರ್ಭವು ನನ್ನ ಜ್ಞಾಪಕಕ್ಕೆ ಬರುವುದುಂಟು. ನಾನು ಸಂತೋಷವಾಗಿ ನಿಮ್ಮ ಜೊತೆಯಲ್ಲಿ ನಾನು ಸಮಯವನ್ನು ಕಳೆದಿದ್ದೇನೆ. Thank you so much all the participants in this platform. ಈ ಝೂಮ್ ಮಾಧ್ಯಮದ ಮುಖಾಂತರ ಸೇರಿ ಬಂದಂತ ಎಲ್ಲಾ ಪ್ರಿಯರಿಗೆ ನನ್ನ ವಂದನೆಗಳನ್ನು ನಾನು ತಿಳಿಸ್ತೇನೆ. ವಂದನೆಗಳು, ಶುಭರಾತ್ರಿ. ಕರ್ತನು ತಾನೇ ನಿಮ್ಮನ್ನು ಆಶೀರ್ವದಿಸಲಿ.